ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ NWT ಫಿಲ್ಟ್ರೇಷನ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಈ 250 LPH RO ಪ್ಲ್ಯಾಂಟ್ ಬಗ್ಗೆ ನೋಡೋಣ. ಈ 250 LPH RO ಪ್ಲ್ಯಾಂಟ್ ನಮಗೆ ಪರ್ ಹವರ್ಗೆ 250 ಲೀಟರ್ ಅಂತ ಔಟ್ಪುಟ್ ನೀಡುತ್ತೆ. ಮತ್ತು ಇದನ್ನು ಈ ಪ್ರಾಸೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಫಸ್ಟು ಪ್ರಾಸೆಸ್ ನಮ್ಮದು ಸ್ಟಾರ್ಟ್ ಆಗೋದು ರಾ ವಾಟರ್ ಪಂಪಿಂದ. ನೀವು ಎಲ್ಲಿ ಔಟ್ಲೆಟ್ ನೀಡಿರ್ತೀರ ಅಲ್ಲಿಂದ ನಾವು ರಾ ವಾಟರ್ ಪಂಪ್ ಇನ್ಲೆಟ್ ಕನೆಕ್ಟ್ ಮಾಡಿರ್ತೀರಿ. ಈ ರಾ ವಾಟರ್ ಪಂಪ್ ಔಟ್ಲೆಟ್ ಏನಿದೆ ಅದು ನಾವು ಮಲ್ಟಿಪೋರ್ಟಲ್ ಇನ್ಲೆಟ್ಗೆ ಕನೆಕ್ಟ್ ಮಾಡಿರ್ತೀರಿ. ಇದರೊಳಗಡೆ ನಾವು ಮಲ್ಟಿಗ್ರೇಡ್ ಸ್ಯಾಂಡ್ ಮೀಡಿಯಾಸು ಕಾರ್ಬನ್ನು ಅದೆಲ್ಲ ಹಾಕಿರ್ತೀರಿ. ಮತ್ತು ಮಲ್ಟಿಪೋರ್ಟಲ್ ಇನ್ನಿಂದ ಇದು ಬಂದುಬಿಟ್ಟು ನಿಮ್ಮದು ಮೇನ್ ಡಸ್ಟ್ ಪಾರ್ಟಿಕಲ್ಸು ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಇದರ ಔಟ್ಲೆಟ್ನ ಹೋಗ್ಬಿಟ್ಟು ನಾವು ಫಸ್ಟು ಫಿಲ್ಟರ್ನ ಕನೆಕ್ಟ್ ಮಾಡ್ತೀರಿ. ಇದು ಬಂದುಬಿಟ್ಟು 5 ಮೈಕ್ರೋನ್ ಅಷ್ಟು ಕೆಪಾಸಿಟಿ ಇರುತ್ತೆ. ಇದರಲ್ಲಿ ನಾವು ವೂಂಡ್ ಅಂತ ಹಾಕಿರ್ತೀರಿ. ಇದರಿಂದ ಚಿಕ್ಕ ಸಿಲ್ಟು ಅದೆಲ್ಲ ಏನು ಉಳ್ಕೊಳುತ್ತೆ ಅದು ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೊಂದು ಫಿಲ್ಟರ್ ಕೊಟ್ಟಿರ್ತೀರಿ, ಇದರಲ್ಲೂ ಸೇಮ್ ಇರುತ್ತೆ. ಮತ್ತು ಇದರಲ್ಲೂ ಸೇಮ್ ಪ್ರಾಸೆಸ್ಸೇ ನಡೆಯೋದು. ಮತ್ತು ಇದರ ಔಟ್ಲೆಟ್ ಬಂದುಬಿಟ್ಟು ನಾವು ಹೈ ಪ್ರೆಷರ್ ಪಂಪ್ಗೆ ಕೊಟ್ಟಿರ್ತೀರಿ. ಮತ್ತು ನಾವು ಈ 2 ಹೌಸಿಂಗ್ ಮಧ್ಯದಲ್ಲಿ ಒಂದು ನಿಮಗೆ ಯೂನಿಯನ್ ಕೊಟ್ಟಿರ್ತೀರಿ. ಒಂದು ಹೌಸಿಂಗ್ ಏನಾದರೂ ಪ್ರಾಬ್ಲಮ್ ಆದರೆ ನೀವು 2 ತೆಗಿಯೋಂಥ ಅವಶ್ಯಕತೆ ಇರಲ್ಲ. ಮತ್ತು ಹಾಗೆ ಪಂಪ್ಗೂ ಯೂನಿಯನ್ ಕೊಟ್ಟಿರ್ತೀರಿ. ಏನಾದರೂ ಇನ್ ಫ್ಯೂಚರ್ ಪಂಪ್ಗೆ ಏನಾದರೂ ತೆಗೆದುಬಿಟ್ಟು ಏನಾದರೂ ಮಾಡಬೇಕಂದ್ರೆ ನೀವು ಫುಲ್ಲು ತೆಗಿಯೋ ಅವಶ್ಯಕತೆ ಇರಲ್ಲ. 2 ಫಿಲ್ಟರ್ದು ಔಟ್ಲೆಟ್ ಬಂದುಬಿಟ್ಟು ನಾವು ಪಂಪಿಗೆ ಇನ್ಲೆಟ್ ಕೊಟ್ಟಿರ್ತೀರಿ. ಮತ್ತು ಪಂಪ್ ಔಟ್ಲೆಟ್ ಏನಿದೆ ಅದು ಮೆಂಬ್ರೇನ್ಗೆ ಕನೆಕ್ಟ್ ಆಗಿರುತ್ತೆ. ಇದು ನಾವು 5 kg ಜಾಸ್ತಿ ಪ್ರೆಷರ್ ಕೊಟ್ಟರೆ ಮಾತ್ರ ಮೆಂಬ್ರೇನ್ ನಮಗೆ ಔಟ್ಪುಟ್ ಕೊಡುತ್ತೆ. ಮತ್ತು ಇದನ್ನು ನಾವೇನು ನೀರು ಪಾಸ್ ಮಾಡ್ತೀರಿ ಮೆಂಬ್ರೇನ್ ಒಳಗಡೆಯಿಂದ ಅದರಿಂದ ರಿಜೆಕ್ಟ್ ವಾಟ್ರ್ ಮತ್ತು ಪ್ಯೂರ್ ವಾಟ್ರ್ ಬರುತ್ತೆ. ಪ್ಯೂರ್ ವಾಟ್ರ್ ಏನಿದೆ ನಾವು ಟ್ಯಾಂಕಲ್ಲಿ ಸ್ಟೋರ್ ಮಾಡ್ತೀರಿ. ನಿಮ್ಮ ರಿಜೆಕ್ಟ್ ವಾಟ್ರ್ ಏನಿದೆ ನಾವು ಇದನ್ನು ಡ್ರೈನಲ್ಲಿ ಬಿಟ್ಬಿಡ್ತೀರಿ. ಮತ್ತು ಡ್ರೈನಲ್ಲಿ ಬಿಟ್ಟಾದಮೇಲೆ ಇದು ರಿಜೆಕ್ಟ್ ವಾಟ್ರ್ ವಾಲ್ವ್ ಇರುತ್ತೆ. ನೀವು ಅದರಿಂದ ಕಂಟ್ರೋಲ್ ಮಾಡ್ಕೊಂಡು ಪ್ರೆಷರ್ ಗೇಜಲ್ಲಿ 5 kg ಜಾಸ್ತಿ ಪ್ರೆಷರ್ ಮೇಂಟೈನ್ ಮಾಡಿದ್ರೆ ಇದು ನಮಗೇನಿದೆ 250 ಲೀಟರ್ ಪರ್ ಹವರ್ ಔಟ್ಪುಟ್ ನೀಡುತ್ತೆ. ಮತ್ತು ಎಲ್ಲ ಪ್ಯೂರ್ ವಾಟ್ರ್ ಹೆಂಗೆ ಸ್ಟೋರ್ ಆಗುತ್ತೆ ಅಂದರೆ ನಾವು ಮೆಂಬ್ರೇನ್ ಪ್ಯೂರ್ ಏನಿದೆ ಅದನ್ನು ಕನೆಕ್ಟ್ ಮಾಡಿರ್ತೀರಿ. ಮತ್ತು ಇದು ಕಂಟ್ರೋಲ್ ಪ್ಯಾನಲ್ ಏನಿದೆ ಇದು ರಾ ವಾಟರ್ ಪಂಪು ಮತ್ತು ನಮಗೆ ಹೈ ಪ್ರೆಷರ್ ಪಂಪ್ಗೆ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇಲ್ಲಿ ನಾವು ಇದನ್ನು ಪ್ಯೂರ್ ವಾಟ್ರನ್ನ ಸ್ಟೋರ್ ಮಾಡೋಕ್ಕೆ ಟ್ಯಾಂಕ್ ನೀಡಿರ್ತೀರಿ. ಇದೇ ಥರ ಪ್ಯೂರ್ ವಾಟ್ರ್ ಎಲ್ಲ ನಮಗೆ ಈ ಟ್ಯಾಂಕಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ಕಂಟ್ರೋಲ್ ಪ್ಯಾನಲ್ ಏನಿದೆ ನಾವು ಇದಕ್ಕೆ ಮ್ಯಾನ್ಯುಯಲ್ಲು ಮಾಡ್ಕೊಳ್ಬೋದು, ಆಟೋಮೆಟಿಕ್ಕಾಗೂ ಮಾಡ್ಕೊಳ್ಬೋದು. ಮತ್ತು ನಿಮಗೆಲ್ಲ ಗೊತ್ತು ನಾವು ಹೋಲ್ಸೇಲ್ ಪ್ರೈಸಲ್ಲಿ ರೀಟೇಲ್ ಮಾಡೋದು. ನಮ್ಮ ಹತ್ರದಿಂದ RO ಪ್ಲ್ಯಾಂಟು 50 LPH ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 16,000 LPH ಗಂಟ ಸಿಗುತ್ತೆ. ಬರೀ ಈ ಥರ RO ಪ್ಲ್ಯಾಂಟ್ ಅಲ್ಲ, SS RO ಪ್ಲ್ಯಾಂಟು ನಮ್ಮ ಹತ್ರ ಸಿಗುತ್ತೆ. ನಿಮ್ಗೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಕೆಳಗಡೆ ನೀಡಿರುವ ನಂಬರ್ಗಳಿಂದ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದರ ರನ್ನಿಂಗ್ ವಿಡಿಯೋ ನೋಡಿ ಸ್ನೇಹಿತರೆ, ಇದೇ ಇನ್ಸ್ಟಾಲೇಷನ್ ವಿಡಿಯೋ ನೋಡಿ. ರಾ ವಾಟರ್ ಪಂಪ್ ಇನ್ಲೆಟಿಗೆ ಏನು ಕನೆಕ್ಟ್ ಮಾಡಿದ್ದಾರೆ. ಮತ್ತು ಅದರ ಔಟ್ಲೆಟಿಂದ ಮಲ್ಟಿಪೋರ್ಟ್ ವಾಲ್ ಇನ್ನಿಗೆ ಹೋಗುತ್ತೆ. ಮತ್ತು ಮಲ್ಟಿಪೋರ್ಟ್ ವಾಲ್ ಔಟಿಂದ ಈ 2 ಫಿಲ್ಟ್ರಿಗೂ ಹೋಗುತ್ತೆ. ಮತ್ತು ಇದರಲ್ಲಿ ಪ್ರೆಷರ್ ಎಲ್ಲ ಮೇಂಟೈನ್ ಆಗ್ತಾ ಇರೋದು ನೋಡ್ಬೋದು ನೀವು. ಮತ್ತು ಈ 2 ಫಿಲ್ಟ್ರಿಂದ ನಾವು ಹೇಳಿದರೆ ನಿಮಗೆ ಪಂಪ್ಗೆ ಹೋಗುತ್ತೆ. ಮತ್ತು ಈ ಕಂಟ್ರೋಲ್ ಪ್ಯಾನಲು ಫುಲ್ ಕಂಟ್ರೋಲ್ ಮಾಡ್ಬೋದು ಇದನ್ನು. ಇದು ರಾ ವಾಟರ್ ಪಂಪ್ ಮತ್ತು ಹೈ ಪ್ರೆಷರ್ ಪಂಪಿಗೆ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪಂಪ್ ಔಟಿಂದ ಮೆಂಬ್ರೇನ್ಗೆ ಹೋಗುತ್ತೆ ನೋಡಿ. ಮತ್ತು ಮೆಂಬ್ರೇನಿಂದ ಇದು ಪ್ಯೂರ್ ವಾಟ್ರ್, ರಿಜೆಕ್ಟ್ ವಾಟ್ರ್ ಮತ್ತು ಪ್ಯೂರ್ ವಾಟ್ರ್ ಮೇಲ್ಗಡೆಯಿಂದ ಸ್ಟೋರ್ ಆಗಿದೆ. ನಿಮ್ಗೇನಾದರೂ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಕೆಳಗಡೆ ನೀಡಿರುವ ನಂಬರ್ಗಳಿಂದ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೂ ಮುಂತಾದ ವೀಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.